ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಸಿಂಪಲಾಗಿ ಈಸಿಯಾಗಿ ಮಶ್ರೂಮ್ ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ಒಂದು ಹಿಡಿಯಷ್ಟು ಹಸಿಮೆಣಸಿನಕಾಯಿ, ಹಾಗೆ ಒಂದು ಅರ್ಧ ಪೀಸಷ್ಟು ಶುಂಠಿ, ಮತ್ತು ಒಂದು 10-12 ಬೆಳ್ಳುಳ್ಳಿ, ಮತ್ತು ಒಂದು ಚಿಕ್ಕದು ಚಕ್ಕೆ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಲವಂಗನ ಮಿಕ್ಸ್ ಮಾಡೋವಾಗ ಹಾಕಿದ್ದೆ, ನಾನು ಫ್ರೈ ಮಾಡೋವಾಗ ಹಾಕಿಲ್ಲ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ತೊಳೆದಿಟ್ಕೊಂಡಿರೋ ಸೊಪ್ಪುಗಳನ್ನ ಯೂಸ್ ಮಾಡಿದ್ದೀನಿ. ಎಲ್ಲ ಒಂದು ಕಪ್ ತೊಗೊಂಡಿದ್ದೀನಿ. 1 ಕಪ್ ಪಾಲಕ್, ಹಾಗೆ ಒಂದು ಕಪ್ ಕೊತ್ತಂಬರಿ ಸೊಪ್ಪು, ಮತ್ತು 1 ಕಪ್ಪು ಪುದೀನ, ಮೂರನ್ನು ಹಾಕಿ ಚೆನ್ನಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸರ್ನಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ಬಿರಿಯಾನಿ ಎಲೆ, ಮತ್ತು 1 ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಕಸೂರಿ ಮೇಥಿ ಹಾಕೋದ್ರಿಂದ. ಆ್ಯರೋಮಾ ಒಂದು ಸತಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ದೊಡ್ಡ ಈರುಳ್ಳಿನ ನಾನು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಚಿಕ್ಕದು ಹಾಕೋದ್ರಿಂದ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಆ್ಯರೋಮಾ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಮಿಕ್ಸ್ ಮಾಡಿಬಿಟ್ಟು, ಮತ್ತು ಇಲ್ಲಿ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಶ್ರೂಮ್ ನಾನು 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೆ. ಚೆನ್ನಾಗಿ ಅದನ್ನು ತೊಳೆದು ಅದ್ರ ಮೇಲೆ ಒಂದು ಸಿಪ್ಪೆ ಬರುತ್ತೆ, ಆ ಸಿಪ್ಪೆನ ತೆಗೆದು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೇನಾದರೂ ಆ ವಿಡಿಯೋ ಬೇಕಂದರೆ ಕೇಳಿ, ನಾನು ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಕೂಡ ನಾನು ಒಂದೇ ಸತಿ ಹಾಕ್ಕೊಂಡಿದ್ದೆ. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಉಪ್ಪು ಹೇಗೆ ಬೇಕೋ ಹಾಗೆ. ಮತ್ತು ಇಲ್ಲಿ ಜಾಸ್ತಿ ಹಾಕೋದ್ರಿಂದ ಮಶ್ರೂಮ್ಗೆ ಜಾಸ್ತಿ ಉಪ್ಪು ಹಿಡಿಯಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ಮಶ್ರೂಮ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಕೂಡ ನಾನು ಇವಾಗಲೇ ಹಾಕಿದ್ದೀನಿ. ಯಾಕಂದರೆ ಮಶ್ರೂಮ್ ತುಂಬ ಸಪ್ಪೆ ಹಾಗಾಗಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ಈಗಲೇ ಅದು ಫ್ರೈ ಆಗಬೇಕು ಅಂತ ಒಂದು 3-4 ನಿಮಿಷ ಅದು ಮಸಾಲೆ ಎಲ್ಲ ಹಿಡ್ಕೊಳ್ಳಿ ಅಂತ ನಾನು ಹಾಗೆ ಅದನ್ನು ಬೇಯಿಸ್ಕೊಂಡಿದ್ದೆ. ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಬಿಟ್ಬಿಡಿ. ನೀರೆಲ್ಲ ಬಿಟ್ಕೊಳ್ಳುತ್ತೆ, ನೋಡ್ತಾ ಇದ್ದೀರಲ್ವ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಮತ್ತು ತೊಳೆದಿಟ್ಕೊಂಡಿರೋ ಅಕ್ಕಿನ ಕೂಡ ನಾನು ಇವಾಗಲೇ ಹಾಕಿದ್ದೀನಿ. ನಾನು ನೀರು ಹಾಕಿದ್ಮೇಲೆ ಅಕ್ಕಿ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಅಕ್ಕಿಗೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತ ನಾನು ಚೂರು ನೀರು ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಒಂದು ಅರ್ಧ ಗ್ಲಾಸಷ್ಟು ನೀರು ಬಿಟ್ಕೊಂಡಿದೆ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ಕೂಡ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನಾನು ರುಬ್ಬಿಟ್ಕೊಂಡಿರೋ ಜಾರಲ್ಲೇ ನಾನು ನೀರು ನನಗೆ ಎಷ್ಟು ಬೇಕು ಅಂತ ಅಳತೆ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು. ಬಟ್ ಮಶ್ರೂಮ್ನಲ್ಲಿ ಆಲ್ರೆಡಿ ನೀರು ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ನಾನು ಅರ್ಧ ಗ್ಲಾಸ್ನ ಸ್ಕಿಪ್ ಮಾಡಿದ್ದೀನಿ. ಸೊ 1 ಗ್ಲಾಸ್ಗೆ 1.5 ಗ್ಲಾಸಷ್ಟು ನೀರಂತ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಆದರೆ ನನಗೆ ಕಣ್ಣಳತೆನಲ್ಲೇ ಗೊತ್ತಾಗೋದ್ರಿಂದ ನಾನು ಇಲ್ಲಿ ಮೆಷರ್ ಮಾಡಿದೆ, ನಾನು ಹಾಗೆ ಹಾಕ್ಕೊಂಡಿದ್ದೆ. ಮತ್ತು ಒಂದು ಸ್ಪೂನಷ್ಟು ತುಪ್ಪ ಕೂಡ ಮೇಲ್ಗಡೆ ಹಾಕಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅನ್ನ ಅಂತ ಹೇಳಿ ಸ್ವಲ್ಪ ತುಪ್ಪ ಕೂಡ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ನಾಟಿ ಸ್ಟೈಲ್ನಲ್ಲಿ ಮಾಡೋವಾಗ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾನು 2 ವಿಷಲ್ನ ಬರ್ಸ್ಕೊಂಡಿದ್ದೆ. ಯಾಕಂದರೆ ಅರ್ಧ ಅವರ್ ಅಷ್ಟೇ ನಾನು ನೆನೆಸಿರೋದ್ರಿಂದ ಹಾಕಿ ನಾನು 2 ವಿಷಲ್ನ ತಗೊಂಡಿದ್ದೆ. ಸೊ 2 ವಿಷಲ್ ನನಗೆ ಕರೆಕ್ಟಾಗಿ ಅನ್ನಿಸ್ತು. ಮತ್ತು ಅನ್ನ ಕೂಡ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು. ಸೇಮ್ ಈ ಹೋಟೆಲ್ ಸ್ಟೈಲ್ ಇಲ್ಲ, ಈ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಮಾಡ್ತಾ ಇರ್ತಾರಲ್ವ, ಸೇಮ್ ಅದೇ ಥರ